ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಯ್ತು ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಶ್ರೇಷ್ಠ ಮನೆಗೆ ಬಂದಿದ ತಕ್ಷಣ ಎಲ್ಲರೂ ಕೂಡ ಜೋರಾಗಿ ಬೈತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಬಿಟ್ಟು ಸಾಕು ನಿಲ್ಲಿಸಿ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನಗಂತ ಇದ್ದೀರಾ, ಏನೋ ಹೊತ್ತೊತ್ತಿಗೆ ನಿಮಗೆ ಊಟ ಮಾಡಾಕ್ಲಿ ಅಂತ ಇವಳನ್ನ ಕರ್ಕೊಂಡು ಬಂದರೆ ಇವಾಗ ನನ್ನ ಮೇಲೇ ರೇಗಾಡ್ತಾ ಇದ್ದೀರಾ ಅಂತ ಶ್ರೇಷ್ಠ ಕೂಗಿದ ತಕ್ಷಣ ಅಯ್ಯೋಯ್ಯೋಯ್ಯೋ ಇವಳು ಬಂದ ಮೇಲೇ ನಾವು 3 ಹೊತ್ತು ಊಟ ಮಾಡ್ತಾ ಇರೋದು ನೋಡು, ಇದಕ್ಕೂ ಮುಂಚೆ ನಮಗೆ 1 ಹೊತ್ತು ಗತಿ ಇರಲಿಲ್ಲ, ಹೇಳ್ಬಿಟ್ಲು ಇವಳು ಅಂತ ಕುಸುಮ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಕೂಡ ನೋಡು ಶ್ರೇಷ್ಠ, ನೀನು ಯಾವ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೋ ಆ ಕೆಲಸನ ಸರಿಯಾಗಿ ಮಾಡಿದರೆ ಇವತ್ತು ಈ ದಿನ ಬರ್ತಾ ಇರಲಿಲ್ಲ ಅಂತ ಭಾಗ್ಯನೂ ಕೂಡ ಹೇಳ್ತಾಳೆ. ಏನಮ್ಮ ಶ್ರೇಷ್ಠ, ಬರ್ತಾ ಬರ್ತಾ ಸಮಸ್ಯೆ ಎಲ್ಲನೂ ಕೂಡ ದೊಡ್ಡದಾಗ್ತಾ ಇದೆ ಅಂತ ಈ ಕಡೆ ಭಾಗ್ಯ ಮಾವ ಹೇಳಿದ ತಕ್ಷಣ ಅಯ್ಯೋ ಬಿಗ್ರೆ, ಸಮಸ್ಯೆನ ದೊಡ್ಡ ಮಾಡ್ತಾ ಇರೋದು ಯಾರು ಹೇಳಿ, ಈ ಮನೆ ಹಾಳು ಶ್ರೇಷ್ಠ ಅಂತ ಭಾಗ್ಯ ಅಮ್ಮ ಕೂಡ ಬೈತಾ ಇರ್ತಾರೆ. ಅವಾಗ ಶ್ರೇಷ್ಠಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನಾನು ಮಾಡೋಕ್ಕಾಗೋಲ್ಲ ಅಂತಲೇ ಇವಳನ್ನ ಕರ್ಕೊಂಡು ಬಂದು ಈ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಮನೆಯವರು ಶಾಕ್ ಆಗಿಬಿಡ್ತಾರೆ. ನಾವು ಹೇಳಿದ್ವಾ ನೀನು ಇವಳನ್ನ ಕರ್ಕೊಂಡು ಬಂದು ದುಡ್ಡು ದಂಡ ಮಾಡು ಅಂತ ಕುಸುಮ ಹೇಳಿದ ತಕ್ಷಣ ಅಬ್ಬಬ್ಬಾ ಮತ್ತೆ ಬಂದುಬಿಟ್ರು ನೋಡು ದುಡ್ಡಿನ ವಿಚಾರಕ್ಕೆ. ಅಲ್ಲ, ಈ ಮನೆಯಲ್ಲಿ ದುಡ್ಡಿಗೆ ಏನು ಕಡಿಮೆ ಆಗಿದೆ? ನಾನು ದುಡಿತಾ ಇದ್ದೀನಿ, ನಿಮ್ಮ ಮಗನೂ ದುಡಿತಾ ಇದ್ದೀನಿ ಅಂದಮೇಲೆ ಈ ಮನೇಲಿ ದುಡ್ಡಿನ ಸಮಸ್ಯೆ ಏನಿದೆ ಅಂತ ಶ್ರೇಷ್ಠ ಕೋಪ ಮಾಡಿಕೊಂಡು ಕೇಳ್ತಾಳೆ. ಅಮ್ಮ ತಾಯಿ, ಈ ಮನೇಲಿ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ, ಆದರೆ ತಿನ್ನೋ ಅನ್ನಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕುಸುಮ ಕೂಡ ಅಷ್ಟೇ ಜೋರಾಗಿ ಶ್ರೇಷ್ಠಗೆ ಹೇಳ್ತಾ ಇರ್ತಾರೆ. ಇಷ್ಟು ದಿನ ನಾವು ಬಿಸಿ ಬಿಸಿಯಾಗಿ ತಿಂಡಿ ಮಾಡಿಕೊಂಡು ಆಗಿಂದಾಗೆ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಖುಷಿಯಾಗಿ ಆರೋಗ್ಯವಾಗಿ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ವಿ. ಆದರೆ ಇವಾಗ ಇವಳು ಯಾವಾಗೋ ಮಾಡ್ತಾಳೆ, ನಾವು ಯಾವಾಗೋ ತಿನ್ನಬೇಕು, ಆ ಥರ ಗತಿ ಬಂದಿದೆ ಅಂತ ಕುಸುಮ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣ ಹೌದು ಕುಸುಮ ಅವರೇ, ಈ ಗತಿ ಯಾಕೆ ಬಂತು ಹೇಳಿ? ಈ ಶ್ರೇಷ್ಠನ ಮನೆ ಸೊಸೆ ಅಂತ ಒಪ್ಕೊಂಡ ಮೇಲೇ ಇದೆಲ್ಲ ಆಗ್ತಾ ಇರೋದು, ಇದೆಲ್ಲ ನಿಮಗೆ ಬೇಕಿತ್ತ ಅಂತ ಈ ಕಡೆ ಸುಂದರಿನೂ ಕೂಡ ಮಾತಾಡ್ತಾ ಇರ್ತಾಳೆ. ಆವಾಗ ಶ್ರೇಷ್ಠ ಕೋಪ ಮಾಡಿಕೊಂಡು ಹೌದು, ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡ ಮೇಲೇ ಈ ಲಕ್ಸುರಿ ಲೈಫ್ನ ನೀವು ನೋಡ್ತಾ ಇರೋದು ಅಂತ ಹೇಳ್ಬಿಡ್ತಾಳೆ. ಅವಾಗ ಮನೆಯವರು ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಇಲ್ಲಾಂದರೆ ಈ ನಿಮ್ಮ ಮನೆ ಸೊಸೆ ಭಾಗ್ಯ ಇದ್ದಾಳಲ್ವಾ, ಅವಳು ಮಾಡಿದ್ರೇ ಎಲ್ಲ, ಅವಳಿಗೇನಾದರೂ ಆಗಿ ಚಾಪೆ ಏನಾದರೂ ಹಿಡಿದ್ಲು ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೇನೇನೂ ಇಲ್ಲ, ಅದೋ ಗತಿ ಅಂತ ಶ್ರೇಷ್ಠ ಹೇಳ್ತಾಳೆ. ಮನೆ ಆಳಿ ಸಾಕು, ಬಾಯಿ ಮುಚ್ಚೆ, ನನ್ನ ಮಗಳು ಯಾವತ್ತೂ ನಿಂತರ ಮಾಡೇ ಇಲ್ಲ, ಅದರಲ್ಲೂ ನಿಂತರ ಹೋಟ್ಲಿದ್ದ ಊಟ ತರಿಸಿ ಪಾತ್ರೆಯಲ್ಲಿ ಹಾಕಿ ಅದೇ ತಿಂಡಿ ಅಂತ ನನ್ನ ಮಗಳು ಯಾವತ್ತೂ ಹೇಳಿಲ್ಲ ಅಂತ ಈ ಕಡೆ ಭಾಗ್ಯ ಅಮ್ಮನೂ ಕೂಡ ಬೈತಾ ಇರ್ತಾರೆ. ಏನಮ್ಮ ಶ್ರೇಷ್ಠ, ಬಾಯಿ ಇದೆ ಅಂತ ಏನು ಬೇಕು ಅದನ್ನೇ ಮಾತಾಡ್ತಾ ಇದೀಯಾ, ಮಾತಿನ ಮೇಲೆ ನಿಗಾ ಇರಲಿ ಅಂತ ಈ ಕಡೆ ಭಾಗ್ಯ ಮಾವ ಹೇಳಿದ ತಕ್ಷಣ ಹೌದು ಶ್ರೇಷ್ಠ, ಇವತ್ತು ನೀನು ಮಾಡಿರೋ ತಪ್ಪಿದ್ದ, ಇವಾಗ ನಮ್ಮ ಮನೆಯವರೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಜಗಳ ಮಾಡೋ ಥರ ಆಗಿದೆ ಅಂತ ಭಾಗ್ಯ ಕೂಡ ಹೇಳ್ತಾಳೆ. ಹೌದು, ನಾನೇ ಮಾಡಿದ್ದು, ನನ್ನಿದ್ದನೇ ಆಗಿದ್ದು, ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇರೋರಿಗೆ ಲಕ್ಸುರಿ ಲೈಫ್ ಕೊಡೋಕ್ಕೆ ಹೊರಟೆ ನೋಡು, ನಂದೇ ತಪ್ಪು. ಕೆಲಸದವಳೆ ನೋಡದೆ ಇರೋ ಈ ಮನೆಗೆ ಕೆಲಸದವಳನ್ನ ತಗೊಂಡು ಬಂದು ಇಟ್ಟೆ ನೋಡು, ನಂದೇ ತಪ್ಪು. ಇಂಥ ಮನೆಗೆ ಲಕ್ಸುರಿ ಲೈಫ್ ಕೊಡೋಕೆ ಹೋದೆ ನೋಡು, ಎಲ್ಲನೂ ನಂದೇ ತಪ್ಪು ಅಂತ ಶ್ರೇಷ್ಠ ಕುಸುಮಾಗಿ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಬಂದು ಜೋರಾಗಿ ಕೆನ್ನೆಗೆ ಬಾರಿಸ್ಬಿಡ್ತಾನೆ. ಅದನ್ನು ನೋಡಿಬಿಟ್ಟು ಮನೆಯವ್ರಿಗೆ ಶಾಕ್ ಆಗುತ್ತೆ. ಇಷ್ಟೊತ್ತು ತಾಂಡವ್ ಅಲ್ಲೇ ನಿಂತ್ಕೊಂಡು ಎಲ್ಲನೂ ಕೂಡ ಕೇಳಿಸ್ಕೊಂಡಿರ್ತಾನೆ, ಆದರೆ ಅದು ಯಾರೂ ಮನೆಯವ್ರು ಕೂಡ ನೋಡಿರಲ್ಲ. ಬಟ್ ಶ್ರೇಷ್ಠ ಹೊಡೆದಿದ ತಕ್ಷಣ ಎಲ್ಲರೂ ತಾಂಡವನ್ನೇ ನೋಡ್ತಾ ಇರ್ತಾರೆ. ಏನೇ ಮಾತಾಡ್ತಾ ಇದೀಯಾ, ನೀನೇನು ಮಾತಾಡ್ತಾ ಇದೀಯ ಅಂತ ನಿಮ್ಮ ಮೈ ಮೇಲೆ ಏನಾದರೂ ಪ್ರಜ್ಞೆ ಇದೆಯಾ? ನೀನೇನೇ ಅಂದ್ಕೊಂಡಿದ್ದೀಯ ಶ್ರೇಷ್ಠ, ನಮ್ಮ ಮನೆಯವ್ರ ಬಗ್ಗೆನೇ ಮಾತಾಡ್ತೀಯ ಅಂತ ತಾಂಡವ್ ಕೇಳಿದ ತಕ್ಷಣ ಶ್ರೇಷ್ಠ ಎಲ್ಲರ ಮುಖನೂ ನೋಡ್ತಾ ಇರ್ತಾಳೆ. ಎಲ್ಲರಿಗೂ ಕೂಡ ಇನ್ನೂ ಫುಲ್ ಶಾಕ್ ಆಗಿ ತಾಂಡವ್ನೇ ನೋಡ್ತಾ ಇರ್ತಾರೆ. ತಾಂಡವ್, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಬೇಕು ಅಂತ ಯಾವುದನ್ನು ನಾನು ಮಾಡಿಲ್ಲ, ಇವ್ರಿಗೆಲ್ಲ ಉಪಯೋಗ ಆಗಲಿ ಅಂತಲೇ ನಾನು ಈ ಮನೆಗೆ ಇವಳನ್ನ ಕರ್ಕೊಂಡು ಬಂದಿರೋದು, ಆದರೆ ಇವರಿಗೆ ಅದನ್ನು ಉಳಿಸ್ಕೊಳೋ ಯೋಗ್ಯತೆ ಇಲ್ಲ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಶ್ರೇಷ್ಠ ಅಂತ ಜೋರಾಗಿ ಕೈ ತೋರಿಸಿ ತಾಂಡವ್ ಮಾತಾಡ್ತಾನೆ. ಅದನ್ನು ನೋಡಿಬಿಟ್ಟು ಇನ್ನು ಒಂದು ಮಾತು ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೇನೇ ಅಂದ್ಕೊಂಡಿದ್ದೀಯ ಶ್ರೇಷ್ಠ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಏನಾದರೂ ಗೊತ್ತಾ? ನಿಮ್ಮ ಅತ್ತೆ ಬಗ್ಗೆ, ಇವಳು ನನ್ನ ಸೊಸೆ, ನನ್ನ ಮನೆ ಬೆಳ್ಗೋಳು ಅಂತ ಮನೆ ಒಳಗೆ ಕರ್ಕೊಂಡ್ರು ನೋಡು, ಅವ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ತಾಂಡವ್ ಫುಲ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅಯ್ಯೋ, ಇವು ನಿಜವಾಗ್ಲೂ ನನ್ನ ತಾಂಡವ ಅಲ್ಲ, ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ದು ಇಷ್ಟೆಲ್ಲ ಬದಲಾವಣೆ ಅಂತ ಕುಸುಮಗೆ ಶಾಕ್ ಆಗಿ ಹೋಗ್ಬಿಟ್ಟಿದೆ. ಸಾಕು ತಾಂಡವ್, ನಾನೇ ನಿಮ್ಮ ಮನೆಯವ್ರಿಗೆ ಅವಮಾನ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೀಯ ಅಂದಾಗ ಹೌದು ಕಣೆ, ಅವಮಾನ ಮಾಡಿದೀಯ. ಅಲ್ಲ, ಅಡುಗೆ ಮಾಡಿ ಇವ್ರಿಗೆಲ್ಲ ಆಗದೆ ಹೋದ್ಮೇಲೆ ನೀನು ಈ ಮನೆಗೆ ಸೊಸೆ ಹಾಕಿ ಯಾಕೆ ಬಂದೆ ಅಂತ ತಾಂಡವ್ ಜೋರಾಗಿ ಕೇಳ್ಬಿಡ್ತಾನೆ. ಅವಾಗ ಶ್ರೇಷ್ಠ ಇನ್ನೂ ಫುಲ್ ಶಾಕ್ ಆಗಿಬಿಡುತ್ತೆ. ಈ ಪೂಜಾದೇವಿ ಏನೇ ನಿಂದು ಅಂದಾಗ ನೋಡು, ಸ್ವಲ್ಪ ಆದ್ರೂ ಗಿಂಡೆ, ಇವ್ನು ನಿಜವಾಗ್ಲೂ ನನ್ನ ಬಾಡಿಗೆ ಮಗನ ಅಂತ ನನಗೆ ಗೊತ್ತಾಗಬೇಕು ಅಂದಾಗ ಇಲ್ಲಿ ಪೂಜಾ ನಗ್ತಾ
ಗಿಂಡು ಬಿಡ್ತಾಳೆ. ಅಯ್ಯೋ 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 ಹೌದು ಇವ್ ನಿಜವಾಗ್ಲೂ ನನ್ನ ಬಾಡ್ಗೆ ಮಗನೇ ಅಂತ ಸುಂದ್ರಿನೂ ಕೂಡ ಫುಲ್ ಕಾಮಿಡಿ ಮಾಡ್ತಾ ಇರ್ತಾಳೆ. ಸೀರಿಯಸ್ಲಿ ತಾಂಡವ್ ನೀನ್ ತುಂಬಾ ಲಿಮಿಟ್ ಮೀರಿ ಮಾತಾಡ್ತಾ ಇದೀಯಾ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಮಾತಾಡ್ತೀನಿ ಕಣೆ, ಯಾಕೆ ನೀನ್ ನಮ್ಮನೆಯವ್ರ ಬಗ್ಗೆ ಲಿಮಿಟ್ ಮೀರಿ ಮಾತಾಡ್ತಾ ಇಲ್ವಾ ಅಂತ ತಾಂಡವ್ ಕೇಳಿದ ತಕ್ಷಣ ಏ ತಾಂಡವ್ ಅಂತ ಜೋರಾಗಿ ಹೇಳಕ್ ಬರ್ತಾಳೆ. ಸ್ಟಾಪ್ ಶ್ರೇಷ್ಠ ಅಂತ ಅವನು ಕೂಡ ಕೈನ ತೋರಿಸ್ಬಿಟ್ಟು ಶ್ರೇಷ್ಠನ ಜೋರಾಗಿ ಎಳ್ದು ಆ ಕಡೆಗೆ ತಳ್ಳಿ ಈ ಕಡೆ ಮನೆ ಕೆಲಸದವಳ ಹತ್ರ ಬರ್ತಾನೆ. ಏನೇ ಅನ್ಕೊಂಡಿದೀಯ ನೀನು, ನಿನ್ನನ್ನ ನೀನೇ ದೊಡ್ಡ ಗೂಂಡನ ಅಂತ ಇಲ್ಲಿ ಕೇಳ್ತಾನೆ. ಅಯ್ಯೋ ನಾನೇನು ಮಾಡೀನಿ ಅಂತ ಅವಳು ಮನೆ ಕೆಲಸದವಳು ಕೇಳಿದ ತಕ್ಷಣ ನಾನೇನು ಮಾಡಿದೀನ, ಮಾಡೋದೆಲ್ಲ ಮಾಡಿಬಿಟ್ಟು ಹೇಗೆ ನಿಂತಿದೀಯ ನೋಡಿ, ನೀನು ಯಾವಳೆ ನಮ್ಮಮ್ಮನ ಮೇಲೆ ಕೈ ಮಾಡೋಕೆ ಅಂತ ಕೇಳಿದ ತಕ್ಷಣ ಕುಸುಮಗೆ ಫುಲ್ ಖುಷಿಯಾಗ್ಬಿಡುತ್ತೆ. ರೀ ನೋಡಿದ್ರ ತಾಂಡವ್ ಹೇಗೆ ಬದಲಾಗ್ತಾ ಇದ್ದಾನೆ ಅಂತ, ನನ್ನ ಮಗ ನನ್ನ ಪರ ಬಂದ್ಬಿಟ್ಟ ರೀ, ನೋಡ್ತಾ ಇರಿ ಇನ್ಮೇಲೆ ಹೇಗೆ ಮಾಡ್ತೀನಿ ಅಂತ ಕುಸುಮ ಹೇಳ್ತಾಳೆ. ಹೌದು ಕುಸುಮ, ತಾಂಡವ್ನ ಮಾತಾಡ್ತಾ ಇರೋದು ಅಂತ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಅಂತ ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡಿ ಸರು, ಸುಮ್ಮನೆ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ. ಅದೇನಾಯ್ತು ಅಂದರೆ ಏನಾದರೂ ಆಗಿರ್ಲಿ ಕಣೆ, ನಮ್ಮಮ್ಮ ಕಾಲ್ ಮಾಡಿ ನನಗೆಲ್ಲನೂ ಹೇಳಿದ್ದಾರೆ. ನಮ್ಮಮ್ಮ ಹೇಳಿದ್ದಾರೆ ಅಂದರೆ ಅದನ್ನು ಸತ್ಯ ಅಂತ ನಂಬೋನು ನಾನು. ಮೋರ್ ಎವರ್ ನಮ್ಮಮ್ಮ ಯಾವತ್ತೂ ತಪ್ಪು ಮಾಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಕೇಳಿದ ತಕ್ಷಣ ಕುಸುಮ ಅಂತೂ ಫುಲ್ ಬೀಗ್ತಾ ಇರ್ತಾಳೆ. ಅಯ್ಯೋ ಸರು, ಎಲ್ಲನೂ ನೀವೇ ನಿರ್ಧಾರ ಮಾಡೋದಾದರೆ ನನ್ನ ವಿಷಯ ಯಾರು ಕೇಳ್ತಾರೆ, ಕೇಳ್ರಿ ಸ್ವಲ್ಪ ಅಂದಿದ ತಕ್ಷಣ ನಿನ್ನದನ್ನ ಯಾರೇ ಕೇಳ್ತಾರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ತಾಂಡವ್ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದೀಯಾ, ಸ್ವಲ್ಪ ಅವಳು ಹೇಳೋದನ್ನು ಕೇಳು, ನಿಮ್ಮಮ್ಮನೇ ಮೊದಲು ಅವಳ ಮೇಲೆ ಕೈ ಮಾಡಿದ್ದು ಅಂತ ಶ್ರೇಷ್ಠ ಹೇಳ್ತಾ ಇರಬೇಕಾದ್ರೂ ಹೌದು ಕಣೆ ನಮ್ಮಮ್ಮನೇ ಮೊದಲು ಕೈ ಮಾಡಿದ್ದು. ಯಾಕೆ ಮಾಡಿದ್ದಾರೆ, ಏನಾದರೂ ಇಂಪಾರ್ಟೆಂಟ್ ರೀಸನ್ ಇದ್ದೇ ಇರುತ್ತೆ, ಇಲ್ಲಾಂದರೆ ನಮ್ಮಮ್ಮಗೇನು ಹುಚ್ಚ ಸುಮ್ಮನೆ ಇನ್ನೊಬ್ಬರ ಮೇಲೆ ಕೈ ಮಾಡೋಕೆ ಅಂತ ತಾಂಡವ್ ಹೇಳ್ತಾನೆ. ಅಲೋ ಎಸ್ ಕಿಸ್ಮಿ ಸರ್ರು, ಅದು ಎಕ್ಸ್ಕ್ಯೂಸ್ ಮಿ ಅಂತ ಇರುತ್ತೆ, ಆದರೆ ಅವಳು ಮಾತ್ರ ಎಸ್ ಕಿಸ್ಮಿ ಸರ್ರು, ನಾನು ಶ್ರೇಷ್ಠ ಮೇಡಮ್ ಹತ್ರ ಎಲ್ಲ ಕ್ಯಾಂಡಿಷನ್ಸು ಹೇಳಿದ್ದೀನಿ, ಅವರು ಎಲ್ಲ ಕ್ಯಾಂಡಿಷನ್ಸು ಒಪ್ಕೊಂಡ್ಮೇಲೆ ನಾನು ಸೀರಿಯಲ್ ನೋಡೋಕ್ಕೆ ಕುತ್ಕೊಂಡಿದ್ದು. ಶ್ರೇಷ್ಠ ಮೇಡಮೇ ನನಗೇನು ಹೇಳ್ತಾ ಇಲ್ಲ ಅಂದಮೇಲೆ ನಿಮ್ಮಮ್ಮ ಯಾಕೆ ನನಗೆ ಹೇಳಬೇಕು ಅಂತ ಅವಳು ಕೇಳ್ತಾಳೆ. ಯಾಕೆ ಹೇಳಬೇಕು ಅಂದರೆ ನಿಮ್ಮ ಮೇಡಮ್ ಇರೋದು ನನ್ನ ಮನೆಯಲ್ಲಿ ಅಂತ ಕುಸುಮ ಕೂಡ ಅವಾಗ ಹೇಳ್ತಾಳೆ. ಅಯ್ಯೋ ಅಂತ ಇನ್ನು ಮಾತಾಡ್ತಾ ಇರಬೇಕಾದ್ರೆ ತಾಂಡವ್ ಮತ್ತೆ ಮನೆ ಕೆಲಸದವಳ ಹತ್ರ ಬರ್ತಾನೆ. ನೋಡು ಸೂಜಿ ಹೋಗೋದಕ್ಕೆ ಕೊಡ್ಲಿ ತಗೊಳೋ ಥರ ಮಾಡಬೇಡ, ಇಲ್ಲಿದ್ದ ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರುವಂತ ಮನೆ ಕೆಲಸದವಳಿಗೆ ಹೇಳ್ತಾ ಇರಬೇಕಾದ್ರೆ ತಾಂಡವ್ ಏನು ಮಾತಾಡ್ತಾ ಇದೆಯಾ, ಅವಳಿಗೆ ಯಾಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ ಅಂತ ಶ್ರೇಷ್ಠ ಕೇಳಿದ ತಕ್ಷಣ ಶ್ರೇಷ್ಠ ಬಾಯಿ ಮುಚ್ಕೊಂಡು ತೆಪ್ಪಗಿರು, ಇಲ್ಲ ಅಂದರೆ ಇನ್ನೂ 2 ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಮನೆಯವ್ರಿಗಂತೂ ಫುಲ್ ಶಾಕ್ ಆಗುತ್ತೆ. ಇಲ್ಲಿ ಶ್ರೇಷ್ಠಗೆ ಭಯನೇ ಬಂದ್ಬಿಡುತ್ತೆ, ಏನು ತಾಂಡವ್ ಮತ್ತೆ ಹೊಡಿತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.